ನಮಸ್ಕಾರ ಸ್ನೇಹಿತರೆ. ಒಂದು ದಟ್ಟವಾದ ಕಾಡು, ಬೋರ್ಗರೆದು ಹರಿಯುವ ಬ್ರಹ್ಮಪುತ್ರ ನದಿ, ಅದರ ಮಧ್ಯೆ ಬೆಟ್ಟಗಳನ್ನ ಸೀಡಿ ಬರ್ತಾ ಇರೋ ತಂತ್ರ ಮಂತ್ರಗಳ ಉದ್ಗಾರ. ಅಲ್ಲಿಗೆ ಕಾಲಿಟ್ಟ ಶತ್ರು ಸೈನಿಕರು ಮತ್ತೆಂದೂ ವಾಪಸ್ ಬರೋದಿಲ್ಲ ಅನ್ನೋ ನಂಬಿಕೆ. ಇದನ್ನು ಕೇಳಿದ ತಕ್ಷಣ ಎಂಥವ್ರಿಗೂ ಕೂಡ ಇದು ನಿಜಾನ ಅಂತ ಆಶ್ಚರ್ಯ ಆಗುವುದು, ಏನಿದು ಅಂತ, ನಿಗೂಢವಾಗಿದೆಯಲ್ಲ ಅಂತ. ಆದರೆ ಕೆಲ ಶತಮಾನಗಳ ಹಿಂದೆ ಇದೇ ಭಯ ಅವತ್ತು ಉತ್ತರ ಭಾರತದಾದ್ಯಂತ ಹರಡಿತ್ತು. ಆ ಸ್ಟೇಟ್ನ ಹೆಸರು ಕೇಳಿದ್ರೆ ಸಾಕು, ಆ ರಾಜ್ಯದ್ದು ಅಕ್ಕಪಕ್ಕದ ದೊಡ್ಡ ರಾಜರು ಕೂಡ ಬೆಚ್ಚಿ ಬೀಳ್ತಾ ಇದ್ರು. ಅದು ಮಾಯಾಲೋಕ. ಅಲ್ಲಿಗೆ ಹೋದರೆ ಶತ್ರುಗಳನ್ನ ಮಂತ್ರತಂತ್ರದಿಂದ ಬಂಧಿಸಿಬಿಡ್ತಾರೆ, ಮುಗಿಸಿಬಿಡ್ತಾರೆ ಅನ್ನೋ ಹೆದರಿಕೆ ಇತ್ತು. ಹಾಗಿದ್ರೆ ಯಾವುದದು ಅಂತ ಮಾಯಾ ರಾಜ್ಯ? ಅದರ ರಾಜ ಯಾರು? 800 ವರ್ಷಗಳ ಕಾಲ ಆಳಿದ ಆ ರಾಜ್ಯದ ಹುಟ್ಟು ಹೇಗಾಯಿತು? ಇದನ್ನು ಭಾರತದ ಅತ್ಯಂತ ನಿಗೂಢ ರಾಜ್ಯ ಅಂತ ಕರೆಯೋದು ಯಾಕೆ? ಬನ್ನಿ ಇವತ್ತಿನ ಇತಿಹಾಸ ದರ್ಶನ ಎಪಿಸೋಡ್ನಲ್ಲಿ ಇತಿಹಾಸದಲ್ಲಿ ದಾಖಲಾಗಿರೋ ಈ ವಿಚಿತ್ರ ರಾಜರು ಮತ್ತು ರಾಜ್ಯದ ಬಗ್ಗೆ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ಶಕ್ತಿ ಪೀಠಗಳು ಅಂತ ಕಣ್ಮುಂದೆ ನಮಗೆ ಸಾಕಷ್ಟು ಪೀಠಗಳು ಕಾಣಿಸ್ತವೆ. ಅದರಲ್ಲಿ ಅತಿ ಪ್ರಮುಖವಾದದ್ದು ಗುವಾಹಟಿಯಲ್ಲಿರೋ ಕಾಮಾಖ್ಯ ಶಕ್ತಿಪೀಠ. ಇಲ್ಲಿಗೆ ಭಾರತದ ಅತಿ ಶ್ರೀಮಂತ ವ್ಯಕ್ತಿ ಅಂಬಾನಿ ಕೂಡ ಹೋಗ್ತಾರೆ. ಅವರ ಇಡೀ ಕುಟುಂಬವೇ ಈ ದೇವತೆಯ ಪರಮ ಭಕ್ತರು ನಾವು ಅಂತ ಹೇಳ್ಕೊಳ್ತಾರೆ. ಇಲ್ಲಿ 19 ಕೆಜಿ ಚಿನ್ನ ಕೊಟ್ಟು ದೇಗುಲದ ಗೋಪುರಕ್ಕೆ ಚಿನ್ನದ ಲೇಪನವನ್ನ ಕೂಡ ಮಾಡಿಸಿದ್ದಾರೆ. ಅಂಬಾನಿ ಅಲ್ಲದೆ ಸಾಧು ಸಂತರು, ಅಘೋರಿಗಳು, ಜನಸಾಮಾನ್ಯರು ಕೂಡ ಅಲ್ಲಿಗೆ ಹೋಗಿ ಕಾಮಾಖ್ಯ ದೇವಿಯ ಆಶೀರ್ವಾದವನ್ನ ಪಡಿತಾರೆ. ಆದರೆ ಇದೇ ಕಾಮಾಖ್ಯ ದೇವಾಲಯದ ಸುತ್ತ ಒಂದು ಬೃಹತ್ ಸಾಮ್ರಾಜ್ಯವೇ ಇತ್ತು ಅನ್ನೋದು ನಮ್ಮಲ್ಲಿ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ. ಆದರೆ ಭಾರತದ ನಕ್ಷೆಯ ಈಶಾನ್ಯ ದಿಕ್ಕಿನಲ್ಲಿ ಯಾರ ಕಣ್ಣಿಗೂ ಬೀಳದೆ ದಟ್ಟ ಅರಣ್ಯಗಳ ನಡುವೆ ಒಂದು ಸಾಮ್ರಾಜ್ಯ ಅರಳಿತ್ತು. ಆ ಬಲಿಷ್ಠ ಮತ್ತು ರಹಸ್ಯಮಯ ಸಾಮ್ರಾಜ್ಯದ ಹೆಸರೇ ಕಾಮರೂಪ. ಈ ಕಾಮರೂಪದ ಇತಿಹಾಸ ತುಂಬಾ ರೋಮಾಂಚಕವೂ ಹೌದು, ಅಷ್ಟೇ ಭಯಾನಕವೂ ಹೌದು. ಈ ಕಾಮರೂಪ ಸಾಮ್ರಾಜ್ಯ ಸುಮಾರು 350ನೇ ಇಸವಿಯಲ್ಲಿ ಶುರುವಾಯಿತು ಅಂತ ಹೇಳ್ತಾರೆ. ಆದ್ರೆ ಆಗ್ಲೂ ಇದು ದಿಢೀರ್ ಅಂತ ಹುಡ್ಕೊಂಡಿದ್ದಲ್ಲ. ಅದಕ್ಕೂ ಮುಂಚಿನ ಇದರ ಇತಿಹಾಸ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ವೇದಗಳ ಕಾಲದಲ್ಲಿ ಅಥವಾ ಬೌದ್ಧ ಜೈನ ಧರ್ಮಗಳ ಆರಂಭಿಕ ಕಾಲದಲ್ಲಿ ಈ ಈಶಾನ್ಯ ಭಾಗದ ಬಗ್ಗೆ ಎಲ್ಲೂ ಉಲ್ಲೇಖ ಇರಲಿಲ್ಲ. 1ನೇ ಮತ್ತು 2ನೇ ಶತಮಾನದಲ್ಲಿ ಗ್ರೀಕ್ ಇತಿಹಾಸಕಾರ ಟಾಲೆಮಿ ತನ್ನ ಪುಸ್ತಕದಲ್ಲಿ ಈ ಜಾಗವನ್ನ ಕಿರಾಡಿಯಾ ಅಂತ ಕರೆದಿದ್ರು. ಅಂದ್ರೆ ಇದು ಕಿರಾತ ಅನ್ನೋ ಕಾಡಿನ ಬುಡಕಟ್ಟು ಜನಾಂಗ ವಾಸಿಸುವ ಜಾಗ ಆಗಿತ್ತು. ಪುರಾಣಗಳಲ್ಲಿ ಈ ಜಾಗವನ್ನ ಪ್ರಾಜ್ಯೋತಿಷಪುರ ಅಂತಾನೂ ಕರಿತಾ ಇದ್ರು. ಈ ಕಾಮರೂಪದ ರಾಜರು ತಮ್ಮನ್ನು ತಾವು ನರಕಾಸುರನ ವಂಶಸ್ಥರು ಅಂತ ಹೇಳ್ಕೊಳ್ತಾ ಇದ್ರು. ಯಾರಿವರು ನರಕಾಸುರ? ದೀಪಾವಳಿ ಹಬ್ಬದ ದಿನ ಕೃಷ್ಣರಿಂದ ಮೃತಪಟ್ಟ ಅಂತ ಯಾವ ನರಕಾಸುರರ ಕಥೆಯನ್ನ ಕೇಳ್ತೀವೋ ಅದೇ ನರಕಾಸುರ. ವಿಷ್ಣು ಅವರ ವರಾಹ ಅವತಾರ ಹಾಗೂ ಭೂದೇವಿಯ ಮಗನಾಗಿ ಹುಟ್ಟಿರೋದು ನರಕಾಸುರ ಅಂತ. ಅವರ ಮಗ ಭಾಗದತ್ತ ಮಹಾಭಾರತ ಯುದ್ಧದಲ್ಲಿ ಕೌರವರ ಪರವಾಗಿ ಆನೆಗಳ ಸೇನೆ ತಗೊಂಡು ಹೋಗಿ ಹೊಡೆದಾಡಿದ್ದು ನಮ್ಮದೇ ಭಗದತ್ತ ಅದು ಅಂತ ಈ ಕಾಮರೂಪದ ರಾಜರು ಹೇಳ್ಕೊಳ್ತಿದ್ರು. ನಮಗೆಲ್ಲ ಒಂದೇ ಫ್ಯಾಮಿಲಿಯವರು ನಾವು ಅಂತ. ಅಲ್ಲದೆ ತಾವೆಲ್ಲರೂ ದೇವರ ಅಂಶದಿಂದ ಹುಟ್ಟಿ ಬಂದವರು, ನಮಗೆ ದೈವಿ ಶಕ್ತಿ ಇದೆ ಅಂತ ಹೇಳಿ ಅವ್ರು ನಂಬ್ಕೊಂಡಿದ್ರು, ಜನರಿಗೂ ನಂಬಿಸಿದ್ರು. ಹೀಗೆ ಅದೇ ನಂಬಿಕೆಯಲ್ಲೇ ಈ ದಟ್ಟವಾದ ಕಾಡಲ್ಲಿ ಕಿರಾತರು ಅನ್ನೋ ಸ್ಥಳೀಯ ಬುಡಕಟ್ಟು ಜನಾಂಗಗಳು ಸಣ್ಣ ಸಣ್ಣ ಗುಂಪುಗಳಾಗಿ ವಾಸ ಮಾಡ್ತಾ ಇದ್ರು. ಇವ್ರದೇ ಆದ ವಿಶಿಷ್ಟ ಆಚರಣೆ, ವಾಮಾಚಾರದಂತಹ ಪೂಜಾ ವಿಧಾನಗಳು ಇದ್ವು. ಇಲ್ಲಿ ರಾಜ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಆದರೆ 4ನೇ ಶತಮಾನದ ಆರಂಭದಲ್ಲಿ ಉತ್ತರ ಭಾರತದಲ್ಲಿ ಗುಪ್ತ ಸಾಮ್ರಾಜ್ಯ ಬೃಹತ್ತಾಗಿ ಬೆಳೆಯೋಕೆ ಶುರುವಾಯಿತು. ಆ ಗುಪ್ತರ ರಾಜಕೀಯ ಪ್ರಭಾವ ಈಶಾನ್ಯ ಭಾರತಕ್ಕೂ ತಡ್ತು. ಆಗ ಈ ಕಾಡಿನ ಬುಡಕಟ್ಟು ಗುಂಪುಗಳಲ್ಲೇ ಒಬ್ಬ ಅತ್ಯಂತ ಬುದ್ಧಿವಂತ ಮತ್ತು ಬಲಿಷ್ಠ ನಾಯಕ ಹುಡ್ಕೊಂಡ್ರು. ಅವರೇ ಪುಷ್ಯವರ್ಮನ್. ಹಾಗಿದ್ರೆ ಇವ್ರೇನ್ ಮಾಡಿದ್ರು, ಇದ್ರ ಬಗ್ಗೆ ಮುಂದಕ್ಕೆ ಹೇಳ್ತೀವಿ. ಅದಕ್ಕೂ ಮುಂಚೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನು ನೀವು ನೋಡ್ಬೋದು. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಒಂದ್ಸಲಿ ಸ್ಕ್ರೋಲ್ ಮಾಡಿ ನೋಡಿ. ನಾವು ಆಲ್ರೆಡಿ ಪಬ್ಲಿಷ್ ಮಾಡಿರೋ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ, ಅದರಲ್ಲಿ ವ್ಯಾಲ್ಯೂ ಕಂಡ್ರೆ ನೀವು ನಮ್ಮ ಚಾನಲ್ಗೆ ಜಾಯಿನ್ ಆಗೋದನ್ನ ಕನ್ಸಿಡರ್ ಮಾಡಬಹುದು. ಆವಾಗ ನೀವು ಕೂಡ ಆ ಎಲ್ಲ ವಿಡಿಯೋಸನ್ನು ನೋಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ, ನೋಡಿ, ಇತಿಹಾಸ ದರ್ಶನ ಸರಣಿ ಕೂಡ ಕೆಲವು ವೀಕ್ಷಕರು ನೋಡೋ ಒಂದು ನಿಶ್ ಸೆಗ್ಮೆಂಟ್ನ ಒಂದು ವ್ಯೂವರ್ಶಿಪ್ ಇರೋ ಒಂದು ಕ್ಯಾಟಗರಿ ಇದು. ಇದನ್ನು ಎಲ್ಲರೂ ಅಭಿರುಚಿಯಿಂದ ನೋಡೋದಿಲ್ಲ. ಆದರೂ ಕೂಡ ನಾವು ಇದನ್ನು ನಮ್ಮ ವೀಕ್ಷಕರಿಗೆ ಕಂಟಿನ್ಯೂಸ್ಲಿ ಇದನ್ನು ತಲುಪಿಸ್ತಾನೆ ಇದ್ದೇವೆ. ನಮ್ಮ ಇಂತಹ ಪ್ರಯತ್ನಕ್ಕೆ ನೀವು ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ ಸ್ನೇಹಿತರೆ. ಸೊ ಆಸಕ್ತರು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸನ್ನು ಚೆಕ್ ಮಾಡ್ಬೋದು. ಬನ್ನಿ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ಈ ಪುಷ್ಯವರ್ಮನ್ ಸಣ್ಣ ಸಣ್ಣ ಗುಂಪುಗಳಾಗಿ ಕಿತ್ತಾಡ್ತಾ ಇದ್ದ ಬುಡಕಟ್ಟು ಜನರನ್ನೆಲ್ಲ ಒಗ್ಗೂಡಿಸಿ ಒಂದು ಬಲಿಷ್ಠ ಸೇನೆಯನ್ನ ಕಟ್ತಾರೆ. ಕಾಡಿನ ಜನರನ್ನ ಸೇರಿಸಿ ಒಂದು ವ್ಯವಸ್ಥಿತವಾದ ರಾಜ್ಯವನ್ನಾಗಿ ಮಾಡ್ತಾರೆ. ತನಗೆ ತಾನೇ ವರ್ಮನ್ ಅಂದರೆ ರಕ್ಷಕ ಅನ್ನೋ ಟೈಟಲ್ ಕೊಟ್ಕೊಂಡು ತಾನೇ ಮಹಾರಾಜ ಅಂತ ಘೋಷಿಸಿಕೊಂಡು ವರ್ಮನ್ ರಾಜವಂಶವನ್ನ ಹುಟ್ಟುಹಾಕ್ತಾರೆ. ಕಾಮರೂಪ ಸಾಮ್ರಾಜ್ಯ ಅಧಿಕೃತವಾಗಿ ಹುಟ್ಟುಕೊಂಡಿದ್ದೆ ಆವಾಗ. ಆದರೆ ಇದೇ ಟೈಮ್ನಲ್ಲಿ ಉತ್ತರ ಭಾರತದಲ್ಲಿ ಸಮುದ್ರಗುಪ್ತ ಅನ್ನೋ ಪವರ್ಫುಲ್ ಗುಪ್ತ ಚಕ್ರವರ್ತಿಯ ಆಗಮನ ಆಗುತ್ತೆ. ಅವ್ರ ಎದುರು ನಿಂತರೆ ತನ್ನ ಈ ಹೊಸ ರಾಜ್ಯ ಹುಟ್ಟುವಾಗಲೇ ಸಾಯುತ್ತೆ ಅಂತ ಹೇಳಿ ಅರಿತ ಪುಷ್ಯವರ್ಮನ್ ಬಹಳ ಚಾಣಾಕ್ಷತನದಿಂದ
ಗುಪ್ತರ ಸಾಮಂತನಾಗಿ ಅವರಿಗೆ ಕಪ್ಪ ಕಾಣಿಕೆ ಕಟ್ಕೊಂಡು ಉಳ್ಕೊಳ್ತಾರೆ. ಸರ್ವೈವಲ್ ಗೊತ್ತಿರುತ್ತೆ ಅವ್ರಿಗೆ ಹೆಂಗೆ ಅಂತ ಹೇಳಿ. ಗುಪ್ತರೊಂದಿಗೆ ಸೇರ್ಕೊಂಡೇ ಒಳಗೊಳಗೆ ತನ್ನ ಸೇನೆಯನ್ನ ಗಟ್ಟಿಯಾಗಿ ಕಟ್ತಾರೆ. ಹೀಗೆ ಕಾಡಿನ ಬುಡಕಟ್ಟು ಜನಾಂಗದಿಂದ ಶುರುವಾದ ಒಂದು ಸಣ್ಣ ರಾಜ್ಯ ಗುಪ್ತರ ನೆರಳಿನಲ್ಲಿನೇ ಬೆಳೆದು ಮುಂದಿನ ದಿನಗಳಲ್ಲಿ ಅದೇ ಗುಪ್ತರಿಗೆ ಸೆಡ್ಡು ಹೊಡೆದು 800 ವರ್ಷಗಳ ಕಾಲ ಇಡೀ ಈಶಾನ್ಯ ಭಾರತವನ್ನ ಆಳುವ ಬೃಹತ್ ಕಾಮರೂಪ ಸಾಮ್ರಾಜ್ಯ ಆಗತ್ತೆ. 3 ರಾಜವಂಶ ಗುಪ್ತರಿಗೆ ಸೆಡ್ಡು ಹೊಡೆದ ವೀರರು. ಸ್ನೇಹಿತರೆ, ಸುಮಾರು 350ನೇ ಇಸವಿಯಿಂದ 1140 ಸಿಇ ವರೆಗೆ, ಅಂದರೆ ಸುಮಾರು 800 ವರ್ಷಗಳ ಕಾಲ ಈ ರಾಜ್ಯವನ್ನ ವರ್ಮನ್, ಮ್ಲೇಚ್ಛ ಮತ್ತು ಪಾಲ ಅನ್ನೋ 3 ಪ್ರಮುಖ ರಾಜವಂಶಗಳು ಆಳಿದ್ರು. ಇದರಲ್ಲಿ ಮೊದಲನೆಯದೇ ವರ್ಮನ್ ರಾಜವಂಶ. ಆಗಲೇ ಹೇಳಿದ ಹಾಗೆ ಪುಷ್ಯ ವರ್ಮನ್ ಕಾಲದಲ್ಲಿ ಸ್ಥಾಪನೆಯಾಯಿತು, ಆದರೆ ಗಡಿ ವಿಸ್ತರಣೆ ಆಗಲಿಲ್ಲ. ಆದರೆ ಮಹೇಂದ್ರ ವರ್ಮನ್ ಮತ್ತು ಜ್ಯೋತಿ ವರ್ಮನ್ ಕಾಲದಲ್ಲಿ ಕಾಮರೂಪದ ಗಡಿಗಳು ಎಲ್ಲ ದಿಕ್ಕುಗಳಿಗೂ ಹರಡಿದ್ವು. ಯಾವ ಮಟ್ಟಿಗೆ ಅಂದ್ರೆ ಭೂತಿ ವರ್ಮನ್ ಇಂದಿನ ಬಾಂಗ್ಲಾದೇಶದ ಸಿಲೆಟ್ ಭಾಗವನ್ನು ವಶಪಡಿಸಿಕೊಂಡು ಮಹಾರಾಜರಂತೆ ಅಶ್ವಮೇಧ ಯಾಗ ಮಾಡಿದ್ರು ಅಂತ ಉಲ್ಲೇಖ ಸಿಗುತ್ತೆ. ಈ ಯಾಗದ ಮೂಲಕ ಕಾಮರೂಪ ಗುಪ್ತರ ನೆರಳಿನಿಂದ ಸಂಪೂರ್ಣ ಹೊರಬಂದು ಸ್ವತಂತ್ರ ರಾಷ್ಟ್ರ ಆಗುತ್ತೆ. ಕತ್ತಲ ಕಾಲ ಮತ್ತು ಭಾಸ್ಕರ ವರ್ಮನ್ ಸೇಡು. ಆದರೆ 6ನೇ ಶತಮಾನದ ಅಂತ್ಯದಲ್ಲಿ ಕಾಮರೂಪದ ಮೇಲೆ ಮಾಳವದ ರಾಜರು ಹಾಗೂ ಬಂಗಾಳದ ಅಂದರೆ ಗೌಡ ರಾಷ್ಟ್ರದ ರಾಜರು ಮುಗಿಬೀಳ್ತಾರೆ. ಇದೇ ಟೈಮ್ನಲ್ಲಿ ಕಾಮರೂಪವನ್ನು ಆಳ್ತಾ ಇದ್ದಿದ್ದು ಭಾಸ್ಕರ ವರ್ಮನ್. ಇವ್ರ ಕಾಲ 600ರಿಂದ 650. ಹಾಗೆ ನೋಡಿದ್ರೆ ಇವರ ಆರಂಭದ ದಿನಗಳು ಅಷ್ಟು ಸುಲಭ ಇರಲಿಲ್ಲ. ಬಂಗಾಳದ ರಾಜ ಶಶಾಂಕ ಕಾಮರೂಪದ ಮೇಲೆ ಭಾರಿ ದಾಳಿ ಮಾಡಿ ಯುವರಾಜನಾಗಿದ್ದ ಭಾಸ್ಕರ ವರ್ಮನ್ ಮತ್ತು ಅವರ ಅಣ್ಣ ಸುಪ್ರತಿಷ್ಠಿತ ವರ್ಮನ್ ಇಬ್ಬರನ್ನು ಬಂಧಿಸಿ ಸೆರೆಯಾಳಾಗಿ ಇಟ್ಕೊಂಡಿದ್ರು. ಆದರೆ ಭಾಸ್ಕರ ವರ್ಮನ್ ಜೈಲನ್ನೇ ಬ್ರೇಕ್ ಮಾಡಿ ಒಡೆದು ಅಲ್ಲಿಂದ ಹಾರಿಕೊಂಡು ಎಸ್ಕೇಪ್ ಆಗಿ ಬರ್ತಾರೆ. ಅಲ್ಲಿಂದ ಮರಳಿ ವಾಪಸ್ ಹೋಗಿ ಚದುರಿ ಹೋಗಿದ್ದ ತನ್ನ ಸೇನೆಯನ್ನ ಮತ್ತೆ ಕಟ್ಟಿ ಸೇನೆ ಮಾಡ್ಕೊತಾರೆ. ಇದೇ ಟೈಮ್ನಲ್ಲಿ ಉತ್ತರ ಭಾರತದ ಬಲಿಷ್ಠ ಚಕ್ರವರ್ತಿ ಹರ್ಷವರ್ಧನರ ಜೊತೆಗೆ ಭಾಸ್ಕರ ವರ್ಮನ್ ಫ್ರೆಂಡ್ಶಿಪ್ ಆಗುತ್ತೆ. ಹರ್ಷವರ್ಧನ ಮತ್ತು ಭಾಸ್ಕರ ವರ್ಮನ್ ಇಬ್ಬರೂ ಸೇರಿ ಶಶಾಂಕ್ ಮೇಲೆ ದಾಳಿ ಮಾಡ್ತಾರೆ. ಬಂಗಾಳದಲ್ಲಿ ತನ್ನನ್ನು ಬಂಧಿಸಿದ ಶತ್ರುಗಳನ್ನ ಭಾಸ್ಕರ ವರ್ಮನ್ ಅಟ್ಟಾಡ್ಸ್ಕೊಂಡು ಹೋಗಿ ಸೋಲಿಸ್ತಾರೆ. ಆಮೇಲೆ ಹಾಗೆ ಬಂಗಾಳದ ರಾಜಧಾನಿ ಕರ್ಣ ಸುವರ್ಣದಲ್ಲಿ ನಿಧಾನಪುರ ಶಾಸನವನ್ನು ಕೊರಿಸ್ತಾರೆ. ಇದು ಭಾರತದ ಇತಿಹಾಸದ ಅತ್ಯಂತ ರೋಚಕ ಕಂಬ್ಯಾಕ್ ಸ್ಟೋರಿಗಳಲ್ಲಿ ಒಂದು ಅಂತ ಇವತ್ತಿಗೂ ಹೆಸರು ಪಡ್ಕೊಂಡಿದೆ. ಏನೋ ಭಾಸ್ಕರ ವರ್ಮನ್ರ ಆಹ್ವಾನದ ಮೇರೆಗೆ ಚೀನಿ ಪ್ರವಾಸಿ ಹ್ಯುಯೆನ್ ಸ್ಯಾಂಗ್ ಕಾಮರೂಪಕ್ಕೆ ಬಂದಿದ್ರು. ಅವರ ದಾಖಲೆಗಳ ಪ್ರಕಾರ ಕಾಮರೂಪದ ಆರ್ಥಿಕತೆ ಮತ್ತು ಆಡಳಿತ ವ್ಯವಸ್ಥೆ ಅತ್ಯದ್ಭುತವಾಗಿತ್ತು. ಆಡಳಿತದ ಕಡೆಗೆ ಬಂದರೆ ಇಲ್ಲಿ ರಾಜನೇ ಸುಪ್ರೀಂ. ತಾವೆಲ್ಲರೂ ದೇವರ ವಂಶಸ್ಥರು ಅಂತ ರಾಜರು ನಂಬಿಸಿದ್ರು. ರಾಜರಿಗೆ ಸಹಾಯ ಮಾಡೋಕೆ ಮಂತ್ರಿಗಳು ಮತ್ತು ಸೇನಾಪತಿಗಳು ಇರ್ತಾ ಇದ್ರು. ಆ ಕಾಲದಲ್ಲಿ ಕಾಮರೂಪದ ರೇಷ್ಮೆ ಇಡೀ ಜಗತ್ತಿಗೆ ಫೇಮಸ್ ಆಗಿತ್ತು. ಚೈನಾ ಮತ್ತು ಟಿಬೆಟ್ಗೆ ಇಲ್ಲಿಂದ ಭಾರಿ ಪ್ರಮಾಣದಲ್ಲಿ ವ್ಯಾಪಾರ ಆಗ್ತಾ ಇತ್ತು. ಏನೋ ಹ್ಯುಯೆನ್ ಸ್ಯಾಂಗ್ ಬರೆಯುವ ಪ್ರಕಾರ ಈ ರಾಜ್ಯದಲ್ಲಿ ಲೆಕ್ಕವಿಲ್ಲದಷ್ಟು ಆನೆಗಳಿದ್ವು. ಅಗರು ಮರಗಳು, ಸುಗಂಧ ದ್ರವ್ಯಗಳಿನ ಪ್ರಮುಖ ರಫ್ತು ವಸ್ತುಗಳಾಗಿದ್ವು. ಜನ ಸಿಕ್ಕಾಪಟ್ಟೆ ನಾಲೆಜಬಲ್, ಬುದ್ಧಿವಂತರಿದ್ರು. ಕಲೆ ಸಾಹಿತ್ಯಕ್ಕೆ ರಾಜರು ಸಿಕ್ಕಾಪಟ್ಟೆ ಪ್ರೋತ್ಸಾಹ ಕೊಡ್ತಾ ಇದ್ರು ಅಂತ ಹ್ಯುಯೆನ್ ಸ್ಯಾಂಗ್ ಬರೆದಿದ್ದಾರೆ. ಇಷ್ಟೆಲ್ಲ ಸಾಧನೆ ಮಾಡಿದ ಭಾಸ್ಕರ ವರ್ಮರಿಗೆ ಮಕ್ಕಳಿರಲಿಲ್ಲ. ಸಾಮಾನ್ಯ ಶಕೆ 650ನೇ ಇಸವಿಯಲ್ಲಿ ಇವರ ಸಾವಿನೊಂದಿಗೆ ಆ ಶ್ರೇಷ್ಠ ವರ್ಮನ್ ವಂಶ ಅಂತ್ಯ ಆಗತ್ತೆ. ಮ್ಲೇಚ್ಛ ರಾಜವಂಶ. ಭಾಸ್ಕರ ವರ್ಮನ್ ಸತ್ತು ಹೋದ್ಮೇಲೆ ಸಿಂಹಾಸನಕ್ಕಾಗಿ ಅಂತರ್ಯುದ್ಧ ಶುರುವಾಗುತ್ತೆ. ಆಗ ಬರೋದು ಈಶಾನ್ಯದ ಸ್ಥಳೀಯ ಬುಡಕಟ್ಟು ನಾಯಕ ಸಾಲ ಸ್ತಂಭ. ಈತ ಸ್ಥಾಪಿಸಿದ ವಂಶವೇ ಮ್ಲೇಚ್ಛ ರಾಜವಂಶ. ಮೂಲತಃ ಕಾಡಿನ ಬುಡಕಟ್ಟು ಜನಾಂಗದವರು. ಆದರೂ ರಾಜ್ಯದ ಜನ ತಮ್ಮನ್ನ ಒಪ್ಕೊಳ್ಳಿ ಅಂತ ತಾವು ಕೂಡ ಪೌರಾಣಿಕ ನರಕಾಸುರನ ವಂಶಸ್ಥರು ಅಂತ ಹೇಳ್ಕೊಂಡಿದ್ರು. ಆದರೆ ಇವರು ತಮ್ಮ ರಾಜಧಾನಿಯನ್ನ ಇಂದಿನ ಗುವಾಹಟಿಯಿಂದ ಹರುಪೇಶ್ವರಕ್ಕೆ ಅಂದರೆ ಇಂದಿನ ತೇಜ್ಪುರಕ್ಕೆ ಬದಲಾಯಿಸ್ತಾರೆ. ಹರ್ಜರ ವರ್ಮನ್, ವನಮಾಲ ವರ್ಮ ದೇವರಂತಹ ಬಲಿಷ್ಠ ರಾಜರು ಈ ವಂಶದಲ್ಲಿ ಬರ್ತಾರೆ. ತೇಜ್ಪುರದ ಕಲ್ಲಿನ ಶಾಸನಗಳು ಈ ರಾಜರ ಶೌರ್ಯದ ಬಗ್ಗೆ ಬೆಳಕು ಚೆಲ್ತವೆ. ಇನ್ನು ಈ ಕಾಲದಲ್ಲೇ ಕಾಮರೂಪದಲ್ಲಿ ಊಳಿಗ ಮಾನ್ಯ ಪದ್ಧತಿ ಶುರುವಾಯಿತು. ಅಂದರೆ ರಾಜನ ಕೈ ಕೆಳಗೆ ಮಹಾ ಸಾಮಂತರು ಅಂತ ಅಧಿಕಾರ ಹಂಚೋಯ್ತು. ಸುಮಾರು 250 ವರ್ಷಗಳ ಕಾಲ ಮ್ಲೇಚ್ಛರು ಕೂಡ ಕಾಮರೂಪವನ್ನು ಅತ್ಯಂತ ಬಲಿಷ್ಠವಾಗಿ ಆಳಿದ್ರು. ಆಮೇಲೆ ಪಾಲರು ಬಂದರು. 900ರ ಸುಮಾರಿಗೆ, ಅಂದರೆ 900ನೇ ಇಸ್ವಿ ಸುಮಾರಿಗೆ ಮ್ಲೇಚ್ಛ ವಂಶದ ಕಡೆಯ ರಾಜ ತ್ಯಾಗಸಿಂಹ ಮಕ್ಕಳಿಲ್ಲದೆ ಸತ್ರು. ಆಗ ಕಾಮರೂಪದಲ್ಲಿ ಇತಿಹಾಸದಲ್ಲೇ ಹಿಂದೆಂದೂ ಕೇಳದ ಒಂದು ಘಟನೆ ನಡೆದು ಹೋಯಿತು. ರಾಜರಿಲ್ಲದ ಕಾರಣ ಕಾಮರೂಪದ ಜನರೇ ಸೇರಿ ಬ್ರಹ್ಮಪಾಲ ಅನ್ನೋ ಹೊಸ ನಾಯಕನನ್ನ ಆಯ್ಕೆ ಮಾಡಿದ್ರು. ಇವರು ಶುರು ಮಾಡಿದ್ದೆ ಪಾಲ ರಾಜವಂಶ. ನೆನಪಿರ್ಲಿ, ಇವರು ಬಂಗಾಳದ ಪಾಲರಲ್ಲ, ಅವ್ರು ಬೇರೆ ಇವ್ರು ಬೇರೆ. ಇವರು ತಮ್ಮ ರಾಜಧಾನಿಗೆ ದುರ್ಜಯ ಅಂತ ಹೆಸರಿಡ್ತಾರೆ. ಯಾರಿಂದಲೂ ಗೆಲ್ಲಲಿಕ್ಕೆ ಆಗದ, ಜಯಿಸಲಿಕ್ಕೆ ಆಗದ ಒಂದು ನಗರ ಅಂತ. ರತ್ನಪಾಲ, ಇಂದ್ರಪಾಲರಂತಹ ರಾಜರು ಈ ವಂಶವನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಆದರೆ 11ನೇ ಶತಮಾನದ ಹೊತ್ತಿಗೆ ಈ ಸುಂದರ ರಾಜ್ಯದ ಮೇಲೂ ಕೂಡ ಎಲ್ಲರ ಕಣ್ಬಿತ್ತು.
ಒಂದ್ ಕಡೆ ಬಂಗಾಳದ ರಾಜ ರಾಮಪಾಲನ ಭಾರಿ ದಾಳಿ, ದಕ್ಷಿಣ ಭಾರತದ ಬಲಿಷ್ಠ ಚೋಳರ ದಾಳಿ, ಹಾಗೆ ಭಕ್ತಿಯಾರ್ ಖಿಲ್ಜಿ ಅಂತ ಮುಸ್ಲಿಂ ಆಕ್ರಮಣಕಾರರ ನಿರಂತರ ದಾಳಿ. ಎಲ್ಲ ಯುದ್ಧಗಳಿಂದ ಬೇಸತ್ತ ಕಾಮರೂಪದ ಆಡಳಿತ ವ್ಯವಸ್ಥೆ ಬಿದ್ದೋಯ್ತು. 1140ನೇ ಇಸವಿ ಹೊತ್ತಿಗೆ ಬೃಹತ್ ಸಾಮ್ರಾಜ್ಯ ಕಂಪ್ಲೀಟ್ ಆಗಿ ಛಿದ್ರ ಆಯಿತು. ಒಂದೇ ಆಗಿದ್ದ ಕಾಮರೂಪ ಒಡೆದು ಕಮತಾ, ಕಚಾರಿ, ಚೂಟಿಯಾ ಅನ್ನೋ ಸಣ್ಣ ಸಣ್ಣ ಗುಂಪುಗಳಾಯಿತು. ಆದರೆ ಸ್ನೇಹಿತರೆ, ಕಾಮರೂಪ ಇದ್ದಷ್ಟು ದಿನ ಶತ್ರುಗಳನ್ನು ಹೆದರಿಸ್ತಾ ಇತ್ತು. 100 ವರ್ಷಗಳ ಕಾಲ ಉತ್ತರ ಭಾರತದ ಮೇಲೆ ಅಫ್ಘಾನಿಸ್ತಾನದ ಕಡೆಯಿಂದ ದಾಳಿಗಳಾಗ್ತಾ ಇದ್ವು, ಅಂದರೆ ಇಂದಿನ ಅಫ್ಘಾನಿಸ್ತಾನದ ಕಡೆಯಿಂದ. ಆದರೆ ಕಾಮರೂಪದ ರಾಜರು ಈಶಾನ್ಯದ ಗಡಿಯನ್ನು ಕಬ್ಬಿಣದ ಕೋಟೆಯಂತೆ ಕಾದುಕೊಂಡು ಯಾರಿಗೂ ನುಗ್ಗಕ್ಕೆ ಬಿಡಲಿಲ್ಲ. ಚೈನಾ, ಟಿಬೆಟ್ ಅಥವಾ ಮಯನ್ಮಾರ್ ಕಡೆಯಿಂದ ಯಾವೊಬ್ಬ ಆಕ್ರಮಣಕಾರರು ಭಾರತದ ಒಳಗಡೆ ನುಗ್ಗದಂತೆ ತಡೆದ ಕೀರ್ತಿ ಇವರಿಗೆ ಸಲ್ಲತ್ತೆ. ಸ್ಥಳೀಯ ಸಂಸ್ಕೃತಿಯನ್ನು ಉಳಿಸ್ಕೊಂಡ ಕೀರ್ತಿ ಅಷ್ಟೇ ಅಲ್ಲ, ಕಾಮರೂಪದ ರಾಜರು ವೈದಿಕ ಸಂಸ್ಕೃತಿ ಮತ್ತು ಕಾಡಿನ ಬುಡಕಟ್ಟು ಸಂಸ್ಕೃತಿಯನ್ನು ಚೆನ್ನಾಗಿ ಮರ್ಜ್ ಮಾಡಿ ಪಾಲಿಸಿದ್ರು. ಸಂಸ್ಕೃತ ಭಾಷೆಗೆ ದೊಡ್ಡ ಮಟ್ಟದ ಪೋಷಣೆಯನ್ನು ಕೊಟ್ಟರು. ಶಾಸನಗಳನ್ನು ಸಂಸ್ಕೃತದಲ್ಲೇ ಕೆತ್ತಿಸಿದ್ರು. ಇನ್ನು ಕಾಮರೂಪ ಸಾಮ್ರಾಜ್ಯದ ಬಗ್ಗೆ ಸಾಕಷ್ಟು ವಿಚಿತ್ರವಾದ ನಂಬಿಕೆಗಳು ಕೂಡ ಇದ್ವು. ಆರಂಭದಲ್ಲೇ ಹೇಳಿದ ಹಾಗೆ ಕಾಮಾಖ್ಯ ದೇಗುಲ ಇತ್ತು. ಇದು ಈ ಭಾಗದ ಸಾಕಷ್ಟು ಜನರಿಗೆ ಭಯ ಹುಟ್ಟಿಸ್ತಾ ಇತ್ತು. ಯಾಕೆ ಅಂತ ಗೊತ್ತಾಗಬೇಕು ಅಂದರೆ ಈ ದೇಗುಲದ ಬಗ್ಗೆ ಇರೋ ಹಿನ್ನೆಲೆ ಮತ್ತು ಇತಿಹಾಸವನ್ನು ಸ್ವಲ್ಪ ನೋಡಬೇಕು. ಪುರಾಣದ ಪ್ರಕಾರ ತಂದೆ ದಕ್ಷ ಪ್ರಜಾಪತಿ ಮಾಡಿದ ಅವಮಾನ ತಾಳಲಾರದೆ ಯಜ್ಞದ ಬೆಂಕಿಗೆ ಹಾರಿ ದಾಕ್ಷಾಯಿಣಿ ಪ್ರಾಣ ಬಿಟ್ರು. ಆಕೆಯ ಸುಟ್ಟ ದೇಹವನ್ನ ಎತ್ಕೊಂಡು ಪರಮಶಿವ ರುದ್ರ ತಾಂಡವ ಆಡೋಕೆ ಶುರು ಮಾಡ್ತಾರೆ. ಶಿವರನ್ನ ಶಾಂತಗೊಳಿಸೋಕೆ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತಿದೇವಿಯ ದೇಹವನ್ನ 51 ಭಾಗಗಳಾಗಿ ಕತ್ತರಿಸ್ತಾರೆ. ಆ 51 ತುಂಡುಗಳು ಭೂಮಿಯ ಮೇಲೆ ಎಲ್ಲೆಲ್ಲಿ ಬಿದ್ವು ಅವೆಲ್ಲ ಶಕ್ತಿ ಪೀಠಗಳಾದವು ಅನ್ನೋದು ನಂಬಿಕೆ. ಅದರಲ್ಲಿ ಸತಿದೇವಿ ಅಥವಾ ದಾಕ್ಷಾಯಿಣಿ ದೇವಿಯ ಯೋನಿ ಬಂದು ಬಿದ್ದಿದ್ದೆ ಈ ಕಾಮರೂಪದ ನೀಲಾಚಲ ಬೆಟ್ಟದ ಮೇಲೆ ಅನ್ನೋದು ಭಕ್ತರ ನಂಬಿಕೆ. ಇಲ್ಲಿ ಯಾವುದೇ ಮೂರ್ತಿ ಇಲ್ಲ, ಬದಲಾಗಿ ಕಲ್ಲಿನ ಯೋನಿಯ ಆಕಾರದ ರಂಧ್ರ ಇದ್ದು ಅದರಿಂದಲೇ ಯಾವಾಗಲೂ ನೀರು ಹರಿತಲೇ ಇರುತ್ತೆ. ವರ್ಷಕ್ಕೊಮ್ಮೆ ಇಲ್ಲಿ ದೇವಿ ಮುಟ್ಟಾಗ್ತಾರೆ. ಆಗ ಆ ನೀರಿನ ಬಣ್ಣ ಕೆಂಪಾಗುತ್ತೆ ಅನ್ನೋದು ಇವತ್ತಿಗೂ ಇರೋ ನಂಬಿಕೆ. ಇನ್ನು ಇತಿಹಾಸಕಾರರ ಪ್ರಕಾರ ಈ ಕಾಮಾಖ್ಯ ಅನ್ನೋದು ಕಾಡಿನಲ್ಲಿ ವಾಸಿಸ್ತಾ ಇದ್ದ ಖಾಸಿ ಮತ್ತು ಗಾರೋ ಅನ್ನೋ ಸ್ಥಳೀಯ ಬುಡಕಟ್ಟು ಜನಾಂಗಗಳ ದೇವತೆ. ಕಾಡಿನ ಜನ ಪ್ರಾಣಿ ಬಲಿ ಕೊಟ್ಟು ವಾಮಾಚಾರದ ಮೂಲಕ ಆಕೆಯನ್ನ ಸಂತಾನ ದೇವತೆ ಅಂತ ಪೂಜಿಸ್ತಾ ಇದ್ರು. ಆದರೆ ಯಾವಾಗ ಕಾಮರೂಪದಲ್ಲಿ ವರ್ಮನ್ ಮತ್ತು ಮ್ಲೇಚ್ಛ ರಾಜವಂಶಗಳು ಆಡಳಿತಕ್ಕೆ ಬಂದವು, ಅವರು ಆರ್ಯರ ಸಂಸ್ಕೃತಿ ಮತ್ತು ಬುಡಕಟ್ಟು ಸಂಸ್ಕೃತಿಯನ್ನ ಮಿಕ್ಸ್ ಮಾಡಿದ್ರು. ಕಾಡಿನ ದೇವತೆಯಾಗಿದ್ದವರನ್ನ ಹಿಂದೂ ಧರ್ಮದ ಶಕ್ತಿಪೀಠವಾಗಿ ಮಹಾಕಾಳಿಯಾಗಿ ಮಾಡಿದ್ರು. ದಾಖಲೆಗಳ ಪ್ರಕಾರ 8ನೇ ಅಥವಾ 9ನೇ ಶತಮಾನದಲ್ಲಿ ಕಾಮರೂಪವನ್ನು ಆಳ್ತಾ ಇದ್ದ ಮ್ಲೇಚ್ಛ ರಾಜವಂಶದ ರಾಜರು ಮೊದಲ ಬಾರಿಗೆ ಇಲ್ಲಿ ಬೃಹತ್ತಾದ ಕಲ್ಲಿನ ದೇವಸ್ಥಾನವನ್ನು ಕಟ್ಟಿಸಿದ್ರು. ಕಾಮರೂಪದ ರಾಜರು ಯುದ್ಧಕ್ಕೆ ಹೋಗುವ ಮುನ್ನ ಇಲ್ಲಿ ರಹಸ್ಯವಾದ ತಾಂತ್ರಿಕ ಪೂಜೆಗಳನ್ನೆಲ್ಲ ಮಾಡಿಸ್ತಾ ಇದ್ರು. ಇದೇ ಕಾರಣಕ್ಕೆ ಕಾಮರೂಪದ ಮೇಲೆ ದಾಳಿ ಮಾಡಿದ್ರೆ ದೇವಿಯ ಶಾಪ ತಟ್ಟುತ್ತೆ, ಮಾಟ ಮಂತ್ರದಿಂದ ನಮ್ಮನ್ನ ಮುಗಿಸಿಬಿಡ್ತಾರೆ ಅನ್ನೋ ಭಯ ಶತ್ರುಗಳಿಗೆ ಕಾಡ್ತಾ ಇತ್ತು. ಆದರೆ ವಿಪರ್ಯಾಸ ಅಂದರೆ 16ನೇ ಶತಮಾನದ ಸುಮಾರಿಗೆ, ಅಂದರೆ 1540ನೇ ಇಸವಿ ಸುಮಾರಿಗೆ ಬಂಗಾಳದ ಮುಸ್ಲಿಂ ಆಕ್ರಮಣಕಾರ ಕಾಲಾ ಪಹಾಡ್ ಅನ್ನೋನು ಈ ಪುರಾತನ ಕಾಮಾಖ್ಯ ದೇವಾಲಯಕ್ಕೆ ಹಾನಿ ಮಾಡ್ದ. ಅದಾದ ನಂತರ 1565ರಲ್ಲಿ ಕೋಚ್ ರಾಜವಂಶದ ರಾಜ ನರನಾರಾಯಣ ಮತ್ತು ಅವರ ತಮ್ಮ ಛಿಲಾ ರಾಯ್ ಅನ್ನೋರು ಹಳೆಯ ದೇವಸ್ಥಾನದ ಅವಶೇಷಗಳ ಮೇಲೆ ಇವತ್ತು ನಾವೇ ನೋಡ್ತಾ ಇದ್ದೀವೋ ಆ ಹೊಸ ಕಾಮಾಖ್ಯ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿದ್ರು. ಅಂದರೆ ನಾವು ಇವತ್ತು ನೋಡುತ್ತಿರೋ ದೇಗುಲ 16ನೇ ಶತಮಾನದಾದರೂ ಕೂಡ ಅದರ ಅಡಿಪಾಯ, ಆ ಶಕ್ತಿಪೀಠದ ಹುಟ್ಟು ಮತ್ತು ಆ ದೇವರ ಇತಿಹಾಸ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಕಾಮರೂಪದ ಸಾಮ್ರಾಜ್ಯದಲ್ಲಿ ಉಳ್ಕೊಂಬಂದಿದೆ. ಸೊ ಫ್ರೆಂಡ್ಸ್, ಹೀಗೆ ಕಾಮರೂಪ ಸಾಮ್ರಾಜ್ಯ ಶೂನ್ಯದಿಂದ ಹುಟ್ಟಿ ಈಶಾನ್ಯ ರಾಜ್ಯಗಳಲ್ಲಿ ಪ್ರಭಾವಿ ಸಾಮ್ರಾಜ್ಯವಾಗಿ ಎದ್ದು ನಿಲ್ಲುತ್ತೆ. ಈ ಕಾಮರೂಪಕ್ಕೆ ಅಡಿಗಲ್ಲು ಬೀಳೋ ಟೈಮ್ನಲ್ಲಿ ನಮ್ಮ ದಕ್ಷಿಣದಲ್ಲಿ ಇನ್ನೊಂದು ಪ್ರಬಲ ರಾಜಮನೆತನ ಎದ್ದು ನಿಲ್ತಾ ಇತ್ತು. ಅದರ ಜೊತೆಗೆ ನಮ್ಮ ಕರ್ನಾಟಕದಲ್ಲೂ ಮೊದಲ ರಾಜವಂಶ ತಲೆ ಎತ್ತಿತ್ತು. ನಂತರ ಅದು ಪಲ್ಲವ ಮತ್ತು ಕದಂಬರ ಗ್ರೇಟ್ ಸೇಡಿನ ಕಥೆಯಾಗಿ ಇತಿಹಾಸದಲ್ಲಿ ದಾಖಲಾಯಿತು. ಹಾಗಿದ್ರೆ ಅವರ ಇತಿಹಾಸ ಏನು? ಪಲ್ಲವರು ಹುಟ್ಟಿದ್ದು ಹೇಗೆ? ನಮ್ಮ ಕನ್ನಡದ ವೀರ ಮಯೂರ ಶರ್ಮ ಪಲ್ಲವರನ್ನ ಬಗ್ಗು ಬಡಿದಿದ್ದು ಹೇಗೆ? ಅದೆಲ್ಲವನ್ನ ಮುಂದಿನ ಇತಿಹಾಸ ದರ್ಶನ ಎಪಿಸೋಡ್ನಲ್ಲಿ ಡೀಟೇಲ್ ಆಗಿ ನಿಮಗೆ ತಿಳಿಸ್ತೇವೆ. ಅದು ಪಬ್ಲಿಷ್ ಆದಾಗ ಇಲ್ಲಿ ಬರುತ್ತೆ. ಹಾಗೂ ಹಿಂದಿನ ಎಪಿಸೋಡ್ಸ್ ನೋಡೋಕೆ ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು. ಹಾಗೆ ಕಡೆದಾಗಿ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗ್ಬೋದು. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಡೀಟೇಲ್ಸನ್ನು ಕೂಡ ಚೆಕ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.